ಭಾರತ ಬೆಳಗಿದ ಮಹನೀಯರು ಅನ್ನುವ ಈ ಒಂದು ಉಪನ್ಯಾಸ ಸರಣಿಗೆ ತಮಗೆಲ್ಲರಿಗೂ ಆದರದಂತ ಸ್ವಾಗತ. ಭಾರತ ಅತ್ಯಂತ ಪ್ರಾಚೀನವಾದಂತಹ ಒಂದು ರಾಷ್ಟ್ರ. ಬೇರೆ ಬೇರೆ ದೇಶಗಳ ಒಂದು ವಿಷಯ ತಿಳ್ಕೊಳಕ್ ಹೊರಟಾಗ ಆ ದೇಶ ಯಾವಾಗಿಂದ ಇದೆ ಅನ್ನುವ ಒಂದು ಲೆಕ್ಕ ನಮ್ಗೆ ಸಿಗತ್ತೆ. ಆದ್ರೆ ಭಾರತದ ಕುರಿತಾಗಿ ತಿಳ್ಕೊಳಕ್ ಹೊರಟ್ರೆ ಅದು ನಮಗೆ ಸಿಗಲ್ಲ. ಈಗ ಒಂದು 150 ವರ್ಷದ ಮುಂಚೆ ಜರ್ಮನಿ ಇರಲಿಲ್ಲ, ಆಸ್ಟ್ರೇಲಿಯಾ ಇರಲಿಲ್ಲ. ಒಂದು 350 ವರ್ಷದ ಮುಂಚೆ ಅಮೇರಿಕಾ ಇರಲಿಲ್ಲ. ಒಂದು 2000 ವರ್ಷದ ಮುಂಚೆ ಹೋದ್ರೆ ಇಂಗ್ಲೆಂಡ್ ಇರಲಿಲ್ಲ. ಅದಕ್ಕೆ ಮುಂಚೆಯೂ ಭಾರತ ಇತ್ತು. ಭಾರತ ಯಾವಾಗ ಹುಟ್ಟಿತು ಅಂತ ಪ್ರಶ್ನೆಯನ್ನ ನಾವು ಇತಿಹಾಸಕ್ಕೆ ಕೇಳಿದ್ರೆ ಇತಿಹಾಸ ಹೇಳುತ್ತೆ ಗೊತ್ತಿಲ್ಲ ಅಂತ. ಅದಕ್ಕೆ ಜಾಣ ಇತಿಹಾಸಕಾರರು ಹೇಳ್ತಾರೆ ಭಾರತದ ಬಗ್ಗೆ, ಇಟ್ ಈಸ್ ಎ ಪ್ರೀ ಹಿಸ್ಟಾರಿಕ್ ನೇಷನ್ ಅಂತ. ಅಂದ್ರೆ ಇತಿಹಾಸ ಪೂರ್ವದ ರಾಷ್ಟ್ರ ಇದು ಅಂತ. ಇವತ್ತು ಒಂದು ಆಧುನಿಕ ಕಾಲದಲ್ಲಿ ಇತಿಹಾಸ ಅಂತ ಹೇಳಿದ್ರೆ ಒಂದಷ್ಟು ಇಸ್ವಿಗಳು, ಯಾವ ಇಸ್ವಿಯಲ್ಲಿ ಏನಾಯ್ತು, ಯಾವ ಘಟನೆ ಜರುಗ್ತೋ ಈ ತರ ವಿವರಕ್ಕೆ ಹೆಚ್ಚು ಮಹತ್ವ ಕೊಡಲಾಗತ್ತೆ. ಯಾವ ಇಸ್ವಿಯಲ್ಲಿ ಒಬ್ಬ ವ್ಯಕ್ತಿ ಹುಟ್ಟದ, ಅವನಿಗೆ ಯಾವಾಗ ಮದುವೆ ಆಯ್ತು, ಯಾವಾಗ ಸತ್ತ, ಅಂದ್ರೆ ಆ ಇಸ್ವಿಯ ಆಧಾರಿತ ಕ್ರೊನಾಲಜಿಕಲ್ ಆಧಾರಿತ ಇತಿಹಾಸ ಇದೆ. ಭಾರತದಲ್ಲಿ ಇತಿಹಾಸದ ಒಂದು ಕಾನ್ಸೆಪ್ಟೇ ಬೇರೆ ಇತ್ತು. ಇಲ್ಲಿ ಇತಿಹಾಸ ನೆನ್ಪಿಟ್ಕೊಳ್ಳೋದು ಇಸ್ವಿಗಾಗಿ ಅಲ್ಲ, ಆ ಒಂದು ಕಥೆಯಿಂದ, ಆ ಘಟನೆಯಿಂದ ಮುಂದಿನ ಪೀಳಿಗೆಗೆ ಏನಾರು ಒಂದು ಸಂದೇಶ ಇರಬಹುದು, ಆ ಕಾರಣಕ್ಕೋಸ್ಕರ ಅದು ದಾಖಲೆ ಮಾಡ್ತಾ ಇದ್ರು. ಇವತ್ತಿನ ಒಂದು ಇತಿಹಾಸ ಅನ್ನುವ ಕಾನ್ಸೆಪ್ಟ್ ಬರಕ್ ಮುಂಚೆನೆ ಇಲ್ಲೊಂದು ರಾಷ್ಟ್ರ ಜೀವನ ಇತ್ತು. ಹಾಗಾಗಿ ಭಾರತದ ಹುಟ್ಟನ್ನ ನಿರ್ಧಾರ ಮಾಡೋದಲ್ಲಿ ಇತಿಹಾಸ ವಿಫಲವಾಗತ್ತೆ. ಇತಿಹಾಸದ ಬಳಿ ನಮಗೆ ಉತ್ತರ ಸಿಗಲ್ಲ. ನಮಗೆ ಈಗ 2024ನೇ ಇಸ್ವಿ ಅಂತ ನಾವು ಹೇಳಿದ್ರೆ ಎಲ್ಲೋ ನಮ್ಗೆ ಗೊತ್ತಿಲ್ಲದಂತೆ ಈ ಜಗತ್ತಿರದೇ 2000 ವರ್ಷಗಳಿಂದ ಅಂತ ಅನ್ಸತ್ತೆ. ಆದ್ರೆ ಭಾರತದ ನಾವು ಪಂಚಾಂಗವನ್ನ ನೋಡಿದ್ರೆ 5000 ವರ್ಷ ದಾಟಿದೆ, 5100 ವರ್ಷ ದಾಟಿದೆ ಕಲಿಯುಗ ಪ್ರಾರಂಭ ಆಗಿ. ಇದು 4ನೇ ಯುಗ. ಇದಕ್ ಮುಂಚೆ ದ್ವಾಪರ ಯುಗ ಇತ್ತು, ತ್ರೇತಾಯುಗ ಇತ್ತು, ಕೃತಯುಗ ಇತ್ತು. ಆ ರೀತಿ ಇದನ್ನೇನ್ ಚತುರ್ಯುಗ ಅಂತಾರೆ, ಆ ರೀತಿಯ 28ನೇ ಚತುರ್ಯುಗ ಇದು. ಅಂದ್ರೆ ಈ ಒಂದು ಲೆಕ್ಕಾಚಾರನೇ ತುಂಬಾ ಸ್ವಾರಸ್ಯವಾಗಿದೆ, ಮತ್ತೆ ಅನೇಕರಿಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ನಮ್ದು ಅತ್ಯಂತ ಪ್ರಾಚೀನವಾದದ್ದು. ಆ ಒಂದು ಲೆಕ್ಕಾಚಾರದ ಮುಂದೆ ಇವತ್ತಿನ ಏನು ಕಾಲಗಣನೆ ಎಷ್ಟು ಚಿಕ್ಕದು ಅಂತ ನಮಗೆ ಗೊತ್ತಾಗತ್ತೆ. ಉದಾಹರಣೆಗಾಗಿ ಹೇಳಬೇಕು ಅಂದ್ರೆ, ನಾವು ಮಧ್ಯಪ್ರದೇಶದಲ್ಲಿ ಒಂದು ಜಾಗ ಇದೆ, ಭೀಮ್ಬೇಟ್ಕಾ ಅಂತ ಕರೀತಾರೆ. ಭೂಪಾಲ್ನಿಂದ ಸ್ವಲ್ಪ ದೂರದಲ್ಲಿ ಒಂದು ಕಾಡಿನ ಮಧ್ಯೆಯಲ್ಲಿ ಗುಹೆಯಲ್ಲಿ ಅನೇಕ ಪೇಂಟಿಂಗ್ಗಳು ಸಿಕ್ಕಿದೆ. ಈಗೊಂದು 40-50 ವರ್ಷದ ಮುಂಚೆ ಒಬ್ರು ಅದನ್ನ ಸಂಶೋಧನೆ ಮಾಡಿದ್ರು. ವಿಷ್ಣು ಶ್ರೀಧರ ವಾಕಣ್ಕರ್ ಅಂತ, ಉಜ್ಜೈನ್ನವರು. ಅವರು ಅದನ್ನ ಸಂಶೋಧನೆ ಮಾಡ್ತಾರೆ. ಆ ಜಾಗ ಏನು ಭೀಮ್ಬೇಟ್ಕಾ ಇದೆ, ಅದು ಇವತ್ತು ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಅದನ್ನ ಗುರುತಿಸಿದ್ದಾರೆ. ಅಲ್ಲಿ ಅದರ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಪೇಂಟಿಂಗ್ಗಳು ಸುಮಾರು ಒಂದು 25,000 ವರ್ಷ ಹಳೆದು, ಕೆಲವು 30,000 ವರ್ಷ ಹಳೆದು ಅಂತ ಹೇಳ್ತಾರೆ. ಅಂದ್ರೆ 30,000 ವರ್ಷ ಹಳೆದು. ಅಂದ್ರೆ ನಮ್ಮ ಕಲ್ಪನೆ ಎಷ್ಟು ಚಿಕ್ಕದಾಗಿ ಮಾಡಲಾಗಿದೆ ಅಂತ ನಮ್ಗೆ ಇದು ಗೊತ್ತಾಗುತ್ತೆ. ಈಗ ಕೆಲವು ವರ್ಷದ ಮುಂಚೆ
ಸದ್ಗುರು ವಾಸುದೇವ್, ಜಗ್ಗಿ ವಾಸುದೇವ್ ಅವರು ಲೆಬನಾನ್ಗೆ ಹೋಗಿದ್ರು. ಲೆಬನಾನ್ನಲ್ಲಿ ಒಂದು ಬೆಟ್ಟದ ಮೇಲೊಂದು ಶಿವನ ದೇವಸ್ಥಾನ. ಅಲ್ಲಿನ ಜನ ದಾಖಲೆಯನ್ನ ಇಟ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲಿರ್ತಕ್ಕಂಥ ಈ ದೇವಸ್ಥಾನದ ಒಂದು ಶಿವನ ಲಿಂಗ ಏನಿದೆ, ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದು ಭಾರತದಿಂದ ಬಂದಂತ ಒಬ್ಬ ಪುರೋಹಿತ ಅಂತ ಅವ್ರು ಹೇಳ್ತಾರೆ. ಯಾವಾಗ ಬಂದಿದ್ದ ಅಂತ ಹೇಳಿದ್ರೆ, ಅವರ ಲೆಬನಾನ್ನ ಜನ ಹೇಳ್ತಾರೆ 4700 ವರ್ಷದ ಮುಂಚೆ ಬಂದಿದ್ರು ಅಂತ. ಯಾತಕ್ಕೆ ಈ ತರ ಉದಾಹರಣೆ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ, ನಾವು ಇಡೀ ಜಗತ್ತು ಕಣ್ತರಿಯ ಮುಂಚೆ ಭಾರತದಲ್ಲಿ ಒಂದು ಉತ್ಕೃಷ್ಟವಾದಂತಹ ಒಂದು ರಾಷ್ಟ್ರ ಜೀವನ ಇತ್ತು. ಸ್ವಾಮಿ ವಿವೇಕಾನಂದರು ತಮ್ಮ ಶಬ್ದದಲ್ಲಿ ಹೇಳ್ತಾರೆ, ಈ ಇತಿಹಾಸಕ್ಕಂತೂ ಭಾರತದ ಒಂದು ಪ್ರಾಚೀನತೆಯನ್ನ ಗುರುತಿಸಕ್ಕಾಗಲ್ಲ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಇತಿಹಾಸ ಇಣುಕಿ ನೋಡಲು ಸಾಧ್ಯನೇ ಆಗದಿದ್ದಷ್ಟು ಮಬ್ಬುಗತ್ತಲೆ ಜಗತ್ತನ್ನೆಲ್ಲ ಆವರಿಸಿದ್ದಾಗ ಜಗದ ಉಳಿದೆಡೆ ಜನರು ಪ್ರಾಣಿಗಳಂತೆ ಬದುಕ್ತಾ ಇದ್ದಾಗ, ಯುರೋಪ್, ಅಮೆರಿಕ ಇತ್ಯಾದಿ ಅನೇಕ ಜಾಗ ಸೋಕಾಲ್ಡ್ ಇವತ್ತು ಡೆವಲಪ್ಡ್ ಅಂತ ಏನ್ ಹೇಳ್ತಾರೆ, ಆ ಜಾಗದಲ್ಲಿ ಜನ ಮೈಮೇಲ್ ಬಟ್ಟೆ ಇಲ್ಲ, ಹಸಿ ಮಾಂಸ ತಿನ್ಕೊಂಡು ಕಾಡು ಜನರಾಗಿ ಬದುಕ್ತಾ ಇರಬೇಕಾದ್ರೆ ಭಾರತದಲ್ಲಿ ಒಂದು ಉತ್ಕೃಷ್ಟವಾದಂತಹ ಸಂಸ್ಕೃತಿ ಅರಳಿ ನಿಂತಿತ್ತು. ಇದು ವಿವೇಕಾನಂದರ ಮಾತು. ಇದು ಯುರೋಪಿನ ಅನೇಕ ಇತಿಹಾಸಕಾರರು ಕೂಡ ಹೇಳಿದ್ದಾರೆ. ಅಂದ್ರೆ ಇಡೀ ಜಗತ್ತಿನ ಇತಿಹಾಸವನ್ನ ತೆರೆದಾಗ ಅದರ ಮೊದಲ ಪುಟದಲ್ಲೇ ಭಾರತದ ಯಶೋಗಾನ ಇದೆ. ಒಬ್ರು ಹಿರಿಯ ವಿದ್ವಾಂಸರು ಒಂದು ಮಾತು ಹೇಳ್ತಾ ಇದ್ರು, ಇಡೀ ಜಗತ್ತಿನ ಇತಿಹಾಸ ಮನುಕುಲದ ಚರಿತ್ರೆಯನ್ನ ತೆಗೆದ್ರೆ ಅದರ ಮೊದಲ ಪುಟದಲ್ಲಿ ಭಾರತದ ವರ್ಣನೆ ಇರಲೇಬೇಕು. ಅಕಸ್ಮಾತ್ ಆ ಮೊದಲ ಪುಟದಲ್ಲಿ ಭಾರತದ ಒಂದು ಗುಣಗಾನ ಇಲ್ಲ ಅಂತ ಹೇಳಿದ್ರೆ 2 ಸಾಧ್ಯತೆ ಇದೆ. ಮೊದಲನೇದು, ಆ ಇತಿಹಾಸ ಬರೆದಿರ್ತಕ್ಕಂಥ ಆ ಲೇಖಕ ಉದ್ದೇಶ ಪೂರ್ವಕವಾಗಿ ಭಾರತದ ಕುರಿತು ಹೇಳಿಲ್ದೇ ಇರ್ಬೋದು, ಮೊದಲನೇ ಸಾಧ್ಯತೆ. ಎರಡನೇ ಸಾಧ್ಯತೆ ಅಂದ್ರೆ ನೀವು ಓದ್ತಾ ಇರ್ತಕ್ಕಂಥ ಪುಸ್ತಕದ ಮೊದಲ ಪುಟ ಹರಿದೋಗಿರ್ಬೇಕು ಅಂತ. ಅದು ಬಿಟ್ರೆ ಬೇರೆ ಕಾರಣ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಭಾರತದ ಒಂದು ಪ್ರಾಚೀನತೆ, ಅದರ ಹಿರಿಮೆ ಗರಿಮೆ ಅದು ವರ್ಣಿಸಲು ಅಸಾಧ್ಯ. ಇದರ ವರ್ಣನೆಯನ್ನ ಅನೇಕರು ಮಾಡುವ ಪ್ರಯತ್ನ ಮಾಡಿದ್ದಾರೆ. ಒಂದು ಕನ್ನಡದ ಸುಂದರ ಹಾಡು, ಆ ಹಾಡಿನಲ್ಲಿ ಭಾರತದ ಬೇರೆ ಬೇರೆ ಮುಖಗಳನ್ನು ಹೇಳ್ತಾರೆ. ಇದೇನಿದು ಅಂತ ಹೇಳಿದ್ರೆ, ಹೆಜ್ಜೆ ಹೆಜ್ಜೆಗೂ ಸ್ವದೇಶ ತನ್ನ ಮಹಿಮೆ ತಿಳಿಸಿದೆ ಅಂತ ಹೇಳ್ತಾ, ಇದು ಯಜ್ಞ ಭೂಮಿ, ಯಾಗ ಭೂಮಿ, ತ್ಯಾಗ ಭೂಮಿ ಭಾರತ. ಇದು ನಮಗೆ ಮಾತೃಭೂಮಿ, ಪಿತೃಭೂಮಿ, ಗುರುಸ್ವರೂಪಿ ಭಾರತ. ಇದು ಧರ್ಮಭೂಮಿ, ಕರ್ಮಭೂಮಿ, ವೀರಭೂಮಿ ಭಾರತ. ಇದು ಪುಣ್ಯಭೂಮಿ, ದೇವಭೂಮಿ, ಮೋಕ್ಷ ಭೂಮಿ ಭಾರತ. ಅಂದ್ರೆ ಏನೇನೆಲ್ಲ ನಾವು ಭಾರತವನ್ನ ಕುರಿತು ಗುಣಗಾನ ಮಾಡಿದ್ರೂ ಇದು ಮುಗಿಯದ ಕತೆ. ಇಂತಹ ಒಂದು ಶ್ರೇಷ್ಠವಾದಂತಹ ಇಡೀ ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಒಂದು ಭೂಮಿಯಲ್ಲಿ ನಾವೆಲ್ಲರೂ ಹುಟ್ಟಲಿಕ್ಕೆ ಅವಕಾಶ ಸಿಕ್ಕಿದೆ. ಇದು ನಮ್ಮೆಲ್ಲರ ಭಾಗ್ಯ. ಒಂದು ಮಾತಿದೆ, ಏನಂದ್ರೆ ಒಂದು ಮರ ಅದು ಬೆಳೆದು ನಿಂತ್ಕೊಳ್ಳುತ್ತೆ, ವಿಶಾಲವಾಗಿ ಹರಡುತ್ತೆ. ಆದರೆ ಯಾವುದೇ ಕಾರಣಕ್ಕೆ ಅದು ತನ್ನ ಬೇರನ್ನ ಮರಿಬಾರದು. ಎ ಟ್ರೀ ಶುಡ್ ನೆವರ್ ಫರ್ಗೆಟ್ ಇಟ್ಸ್ ರೂಟ್ಸ್ ಅಂತ ಕರೀತಾರೆ. ಯಾಕಂದ್ರೆ ಆ ರೂಟ್ನಿಂದಾಗಿ ಆ ಮೇಲೆ ಆ ಮರ ಕಾಣಿಸ್ತಾ ಇರೋಂಥದ್ದು, ಉಳಿದಿರೋಂಥದ್ದು.
ಆ ಬೇರುಗಳು ಎಲ್ರಿಗೂ ಕಾಣಲ್ಲ. ಆದರೆ ಅದಿಲ್ಲ ಅಂತ ಹೇಳಿದ್ರೆ ಮರಕ್ಕೆ ಅಸ್ತಿತ್ವ ಇಲ್ಲ. ಹಾಗೆ ಪ್ರತಿಯೊಬ್ಬರು ತಾನು ಹುಟ್ಟಿದಂತಹ ನೆಲ, ಅದರ ಸಂಸ್ಕೃತಿ, ಆ ಪರಂಪರೆ, ಅದರ ಭಾಷೆ, ಅದರ ಸೊಗಸು, ಅದರ ವಿಶೇಷತೆಗಳು, ಇದನ್ನ ಒಬ್ಬ ಮನುಷ್ಯ ತಿಳ್ಕೊಳ್ಳ ಅಂತ ಹೇಳಿದ್ರೆ ಅವನ ಜನ್ಮನೇ ವ್ಯರ್ಥ ಆಗತ್ತೆ. ಅದು ಭಾರತದಂತ ದೇಶದಲ್ಲಿ ಹುಟ್ಟಿ ಭಾರತದ ಬಗ್ಗೆ ತಿಳ್ಕೊಳ್ದೇ ಇದ್ರೆ ಅದು ಬಹಳ ದೊಡ್ಡ ಒಂದು ಕೊರತೆಯಾಗಿ ನಮಗೆ ಉಳಿದು ಬಿಡುತ್ತೆ. ಈ ಭಾರತದ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಎಷ್ಟೊಂದು ಮಾರ್ಗಗಳಿದೆ, ಒಂದೇ ರೀತಿ ಅಂತ ಇಲ್ಲ. ಮತ್ತೆ ಭಾರತದ ಬಗ್ಗೆ ಒಂದೇ ಉಪನ್ಯಾಸದಲ್ಲೋ, ಒಂದು ವರ್ಷದಲ್ಲೋ ಅಲ್ಲ, ಒಂದು ಜನ್ಮದಲ್ಲೂ ತಿಳಿಲಿಕ್ಕೆ ಅಸಾಧ್ಯವಾದಷ್ಟು ಸಾಧನೆಯನ್ನ ನಮ್ಮ ಪೂರ್ವಜರು ಮಾಡಿಟ್ಟಿದ್ದಾರೆ. ಒಂದು ಕನ್ನಡದ ಒಂದು ಸುಮಾರು ಒಂದು 100 ವರ್ಷದ ಮುಂಚೆ ಬಂದಂತ ಒಂದು ನಾಟಕ, MR ಶ್ರೀನಿವಾಸ ಮೂರ್ತಿ ಅಂತ ಹೇಳಿ, ಅವರು ಆ ನಾಟಕದಲ್ಲಿ ಒಂದು ಪ್ರಸಂಗ ಬರುತ್ತೆ, ತುಂಬಾ ಸ್ವಾರಸ್ಯವಾಗಿದೆ, ಅದರ ವಿವರಕ್ಕೆ ಹೋಗಲ್ಲ. ಅಲ್ಲಿ ಜೊತೆ ಸಂವಾದ ಆಗುತ್ತೆ. ಆಗ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದಂತಹ ಸಮಯ, ತುಂಬಾ ಅಸಮಾಧಾನ ಇರುತ್ತೆ ಈ ವ್ಯಕ್ತಿಗೆ, ಈ ನಾಟಕದ ಕಥಾನಾಯಕ. ನೀನ್ ಯಾರು ಅಂತ ಪ್ರಶ್ನೆ ಬರುತ್ತೆ. ಅಂದ್ರೆ ದೇವ್ರು ಅಂತ ಗೊತ್ತಿರಲ್ಲ ಇವನ್ಗೆ, ಒಂದು ಅಶರೀರವಾಣಿ ಬರ್ತಾ ಇರತ್ತೆ. ಆಗ ನೀನ್ ಯಾರು, ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ರೂಪದಲ್ಲಿ ಈ ಕಥಾನಾಯಕ, ನಾಗರಿಕ ಅಂತ ಕರೀತಾರೆ, ಅವನು ಹೇಳ್ತಾನೆ, ಒಂದು ಕಾವ್ಯಮಯವಾಗಿದೆ, ಅದನ್ನ ಹಾಗೆ ಓದ್ತೀನಿ, ನಾವು ಕೇಳಿಸ್ಕೊಳ್ಳೋಣ, ತುಂಬಾ ಚೆನ್ನಾಗಿದೆ. ಅವನು ಹೇಳ್ತಾನೆ, ಈ ನಮ್ಮ ನಾಡಂತೆ ಬೇರೊಂದು ನಾಡುಂಟೆ, ವೇದಗಳ ತೌರೂರು, ಯಾಗಗಳ ನೆಲೆವೀಡು, ದೇವ ಭಾಷೆಯ ಕೆಚ್ಚು, ವೇದಾಂತ ಮಾರ್ಗಗಳು, ಅವತಾರ ಲೀಲೆಗಳು, ಮತ ಶತದ ಜನ್ಮಗಳು, ಸತ್ಯದಲ್ಲಿ, ಧರ್ಮದಲ್ಲಿ, ಭೋಗದಲ್ಲಿ, ಭಾಗ್ಯದಲ್ಲಿ ಈ ನಮ್ಮ ನಾಡಂತೆ ಬೇರೊಂದು ನಾಡುಂಟೆ. ಪುಣ್ಯ ಭೂಮಿ ಇದೆಂದು ಋಷಿವರರು ಚರಿಸಿದರು. ಎಂತೆಂಥ ಋಷಿಮುನಿಗಳು ಓಡಾಡಿದ್ದಾರೆ ನೆಲದಲ್ಲಿ. ಆಚಾರ್ಯರು ಉದಿಸಿದರು, ತತ್ವಗಳ ತಿಳುಹಿದರು. ಮಹಾಪುರುಷರೆನಿಬರೋ, ಭಕ್ತ ಜನ ಎನಿಬರೋ, ಅದೆಷ್ಟು ಜನ ಮಹಾಪುರುಷರು, ಭಕ್ತರು ಅಸಂಖ್ಯ. ಮಹಿಮೆಯಂ ಬೀರಿದರು, ದೇವನಂ ಪಾಡಿದರು, ಕರ್ಮ ಭೂಮಿ ಇದೆಂದು ವೀರರವತರಿಸಿದರು. ಬರೀ ಕೇವಲ ಋಷಿಮುನಿಗಳು ತಪಸ್ವಿಗಳಲ್ಲ, ವೀರರ ಅವತರಿಸಿದ್ದಾರೆ ಇಲ್ಲಿ. ಕರ್ಮ ಭೂಮಿ ಇದೆಂದು ವೀರರ ಅವತರಿಸಿದರು, ವಾಸವನ ಸೋಲಿಸುವ ವೈಭವದಿ ಮೆರೆದವರು, ಸಾರ್ವಭೌಮರ ಸಾಲು ಚಂದ್ರ ಸೂರ್ಯರ ವಂಶ. ಸತ್ವದಲ್ಲಿ, ಶೌರ್ಯದಲ್ಲಿ, ಧೈರ್ಯದಲ್ಲಿ, ವೀರ್ಯದಲ್ಲಿ ಈ ನಮ್ಮ ನಾಡಂತೆ ಬೇರೊಂದು ನಾಡುಂಟೆ. ಅಚ್ಚರಿಯ ರೂಪದಲ್ಲಿ, ಸುಗುಣದಲ್ಲಿ, ಶೀಲದಲ್ಲಿ ಹದಿಬದೆಯರೆನಿಬರೋ, ಸೂರ್ಯನಂ ತಡೆದವರು. ಹದಿಬದೆ ಅಂದ್ರೆ ಪತಿವ್ರತೆ. ಸೂರ್ಯನಂ ತಡೆದವರು, ಯಮನನ್ನು ಗೆದ್ದವರು. ಆ ಕಥೆಗಳೆಲ್ಲ ನಾನು ಹೇಳಕೋಲ್ಲ, ಗೊತ್ತಾತ್ ನಮ್ಗೆ. ಹರಿಯಜ ಮಹೇಶರನು ಶಿಶುಗಳು ಮಾಡಿದರು, ಕೀರ್ತಿಯಂ ಬೆಳಗಿದರು, ಈ ನಮ್ಮ ನಾಡಂತೆ ಬೇರೊಂದು ನಾಡುಂಟೆ. ಆರು ಕಟ್ಟಿದ ರಾಜ್ಯ, ಆರು ಸಲಹಿದ ಧರ್ಮ, ಕಳ್ಳರೆ ಕೊರಮರೆ, ಯಾರೋ ಕಳ್ಳರು ಕೊರಮರು ಕಟ್ಟದಂತ ದೇಶ ಅಲ್ಲ ಇದು. ಯತಿವರರು, ಗುರುವರರು, ಶೃಂಗಗಿರಿ ಪೀಠದಲ್ಲಿ ಆದಿಶಂಕರದೆಡೆಗೆ ಬಂದವರು. ಈ ರೀತಿ ಅದು ಮುಂದುವರಿಯುತ್ತೆ. ಅಂದ್ರೆ ಭಾರತದ ಹಿರಿಮೆ ಇದಕ್ಕೆ ಸಮಾನವಾದಂತ ಇನ್ನೊಂದು ಜಗತ್ನಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದೀರ್ಘಕಾಲದಿಂದ ಇಷ್ಟು ಒಂದು ಹಿರಿಮೆ ಮಹಿಮೆಗಳನ್ನ ಒಳಗೊಂಡಿರ್ತಕ್ಕಂಥ ದೇಶ ಇದಾಗಬೇಕು ಅಂತ ಹೇಳಿದ್ರೆ ಅಸಂಖ್ಯ ಮಹಾಪುರುಷರು ಇಲ್ಲಿ ಆಗಿ ಹೋಗಿದ್ದಾರೆ. ಅವರ ಒಂದು ಸಾಧನೆ, ಅವರ ಕೊಡುಗೆ ಬಹಳ ಮುಖ್ಯ ಆಗತ್ತೆ. ಸ್ವಾಮಿ ವಿವೇಕಾನಂದರು ಅವರು ವಿದೇಶ ಪ್ರವಾಸದಿಂದ ವಾಪಸ್ ಬಂದ ನಂತರ ಇಡೀ ದೇಶದ ಪರ್ಯಟನೆ ಮಾಡ್ತಾರೆ. ಆ ಸಮಯದಲ್ಲಿ ಲಾಹೋರ್ನಲ್ಲಿ ಅವರು ಒಂದು ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಐ ಆಮ್ ದಿ ಪ್ರೌಡೆಸ್ಟ್ ಮ್ಯಾನ್ ಆನ್ ದಿಸ್ ಪ್ಲಾನೆಟ್ ಅಂತ.
ಅಂದ್ರೆ ಜಗತ್ತಿನ ಅತ್ಯಂತ ಒಂದು ಹೆಮ್ಮೆಯ ವ್ಯಕ್ತಿ ನಾನು ಅಂತ. ಆ ಮಾತು ಕೇಳ್ತಾ ಇದ್ದಂಗೆ ನಮಗೆ ತಕ್ಷಣ ಅನ್ಸುತ್ತೆ ಏನೋ ಇದು ಅಹಂಕಾರ ಇರಬಹುದಾ ಅಂತ. ಮುಂದಿನ ವಾಕ್ಯದಲ್ಲಿ ಅವ್ರು ಹೇಳ್ತಾರೆ, ದಿಸ್ ಈಸ್ ನಾಟ್ ಬಿಕಾಸ್ ಆಫ್ ಮೀ ಬಟ್ ಮೈ ಆನ್ಸಿಸ್ಟರ್ಸ್. ಈ ಹೆಮ್ಮೆಗೆ ಕಾರಣ ನಾನಲ್ಲ, ನನ್ನ ಪೂರ್ವಜರು. ನನ್ನ ಪೂರ್ವಜರ ಸಾಧನೆಗಳು, ಹಿರಿಮೆಗಳು, ಅವರ ಕೊಡುಗೆಗಳನ್ನ ನಾ ತಿಳ್ಕೊಂಡಷ್ಟು ಎಂಥ ನೆಲದಲ್ಲಿ ನಾ ಹುಟ್ಟಿದ್ದೀನಲ್ಲ ಅನ್ನುವ ಒಂದು ಹೆಮ್ಮೆಯ ಅನುಭೂತಿ ನನ್ಗಾಗ್ತಾ ಇದೆ. ಅಂದ್ರೆ ನನ್ನ ಇತಿಹಾಸ ಪೂರ್ವ ಗೌರವವನ್ನ ತಿಳ್ಕೊಂಡಷ್ಟು ನನಗೆ ತುಂಬಾ ಒಂದು ಸಾರ್ಥಕತೆಯ ಒಂದು ಭಾವ ನನ್ನಲ್ಲಿ ಮೂಡ್ತಾ ಇದೆ ಅಂತ ಮಾತು ಹೇಳ್ತಾರೆ. ಅಂದ್ರೆ ನಮ್ಮ ದೇಶದ ಒಂದು ಏಳಿಗೆಗಾಗಿ, ದೇಶದ ಹಿರಿಮೆಯನ್ನ ಮೆರೆಸ್ಲಿಕ್ಕಾಗಿ ತಮ್ಮ ಬದುಕಿನ ಮೂಲಕ, ತಮ್ಮ ಉದಾತ್ತ ವ್ಯಕ್ತಿತ್ವದ ಮೂಲಕ, ತಮ್ಮ ಸಾಹಿತ್ಯದ ಮೂಲಕ, ತಮ್ಮ ಕಲೆಯ ಮೂಲಕ, ತಮ್ಮ ಸಾಧನೆಯ ಮೂಲಕ, ತಮ್ಮ ಹೋರಾಟದ ಮೂಲಕ, ತಮ್ಮ ಬಲಿದಾನದ ಮೂಲಕ ಅದೆಷ್ಟು ಜನ ಇಲ್ಲಿ ಆಗಿ ಹೋಗಿದ್ದಾರೆ. ಅವರೆಲ್ಲರ ಬಗ್ಗೆ ತಿಳ್ಕೊಂಡಷ್ಟು ನಮಗೂ ಕೂಡ ಆ ರೀತಿಯ ಒಂದು ಹೆಮ್ಮೆಯ, ಒಂದು ಸಾರ್ಥಕತೆಯ ಭಾವ ನಮ್ಮ ಹೃದಯದಲ್ಲಿ ಅರಳುತ್ತೆ. ಬೇರೆ ದೇಶಗಳಿಗೆ ಹೋಗಿ ನಾವು ನಿಮ್ಮ ದೇಶದ ಮಹಾಪುರುಷರು ಯಾರು ಅಂತ ನಾವೇನಾದ್ರು ಪ್ರಶ್ನೆ ಇಟ್ರೆ ಅವ್ರ ತಕ್ಷಣ ಹೆಸರುಗಳು ಹೇಳ್ತಾರೆ. ನಮ್ಮ ದೇಶದ ಮಹಾಪುರುಷರು ಅಂತ 1, 2, 3, 5 ಹೆಸರುಗಳು ಹೇಳ್ತಾರೆ. ಆ ಹೆಸರುಗಳನ್ನ ಪಟ್ಟಿ ಮಾಡಿದ್ರೆ ನಮ್ಮ ಕೈ ಬೆರಳುಗಳು ಸಾಕು. ಕನ್ನಡದಲ್ಲಿ ಬೆರಳೆಣಿಕೆ ಅನ್ನುವ ಮಾತಿದೆಯಲ್ಲ, ಅಂದ್ರೆ ನಮ್ಮ ಕೈಯಿನ ಬೆರಳಿನ ಎಣಿಕೆಯಲ್ಲೇ ಮುಗಿಸ್ಬಿಡ್ಬೋದು, ಅಷ್ಟಿರುತ್ತೆ ಅವರ ಒಂದು ಮಹಾಪುರುಷರ ಪಟ್ಟಿ. ಅದೇ ಭಾರತಕ್ಕೆ ಬಂದ್ರೆ ನಿಮ್ಮ ದೇಶದ ಮಹಾಪುರುಷರು ಯಾರು ಅಂತ ಯಾರು ಪ್ರಶ್ನೆ ಮಾಡಿದ್ರೆ ವಾಪಸ್ ಪ್ರಶ್ನೆ ಅವ್ರಿಗೆ ಬರುತ್ತೆ. ಏನಂದ್ರೆ, ಯಾವ ಕ್ಷೇತ್ರದಲ್ಲಿ, ಯಾವ ಪ್ರದೇಶದಿಂದ, ಕರ್ನಾಟಕದವ್ರು ಬೇಕಾ, ಬಂಗಾಲದವ್ರು ಬೇಕಾ, ಕಾಶ್ಮೀರದವ್ರು ಬೇಕಾ, ತಮಿಳ್ನಾಡವ್ರು ಬೇಕಾ, ಅಂದ್ರೆ ಯಾವ ಪ್ರದೇಶ, ಯಾವ ಕ್ಷೇತ್ರ, ಸಂಗೀತ ಬೇಕಾ, ಸಾಹಿತ್ಯ ಬೇಕಾ, ಕಲೆ ಬೇಕಾ, ಹೋರಾಟ ಬೇಕಾ, ರಾಜರ್ಷಿಗಳು ಬೇಕಾ, ಸಂತರು, ಸಮಾಜ ಸುಧಾರಕರು, ಎಲ್ಲದಕ್ಕೂ ನಮಗೆ ನೂರಾರು ಜನ ಹೆಸರು ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ಶ್ರೀ ರಾಮಚಂದ್ರನ ಒಂದು ಉದಾತ್ತವಾದಂತಹ ಆದರ್ಶ ಗುಣಗಳು ನಮ್ಮ ಸಂಸ್ಕೃತಿಯನ್ನ ಒಂದು ರೂಪಿಸ್ತು ಅಂತ ಹೇಳ್ತಾರೆ. ನಮ್ಮ ಸಂಸ್ಕೃತಿಗೆ ಆಧಾರ ಶ್ರೀರಾಮಚಂದ್ರ. ಅವನ ಬದುಕಿನ ಆದರ್ಶಗಳು ಹೇಗಿತ್ತು ಅಂತ ಹೇಳಿದ್ರೆ, ಅವನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ. ಮರ್ಯಾದಾ ಅಂತ ಹೇಳಿದ್ರೆ ಸೀಮೆ ಅಂತ, ಬೌಂಡ್ರಿ. ಒಬ್ಬ ಪುರುಷ ಎಷ್ಟು ಉತ್ತಮನಾಗಿ ಬದುಕಬಹುದು ಅನ್ನೋದಕ್ಕೆ ರಾಮನೇ ಬೌಂಡ್ರಿ ಅಂತ. ಮರ್ಯಾದಾ ಪುರುಷೋತ್ತಮ, ಬೌಂಡ್ರಿ ಆಫ್ ಎಕ್ಸಲೆನ್ಸ್ ಅಂತ ಕರೀತಾರೆ. ರಾಮನ ಕಥೆಯಿಂದ ನಮ್ಮ ಭಾರತದ ಒಂದು ಮೌಲ್ಯಗಳು, ಸಂಸ್ಕೃತಿಯ ಅನೇಕ ಸಂಗತಿಗಳು ನಮಗೆ ತೆರ್ಕೊಳ್ತಾ ಹೋಗುತ್ತೆ. ರಾಮಾಯಣ ಅಂತ ಹೇಳಿದ್ರೆ ರಾಮ ಅಷ್ಟೇ ಅಲ್ಲ, ಅಲ್ಲಿ ಹನುಮ ಬರ್ತಾನೆ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ, ಒಬ್ರಿಗಿಂತ ಒಬ್ರು ಬದುಕು ಇವತ್ತಿಗೂ ತನ್ನ ಮಹಿಮೆಯನ್ನ ಸಾರ್ತಾನೆ ಇದೆ. ಹನುಮದ್ ವ್ರತ ಇದೆ. ಇಡೀ ರಾಮಾಯಣಕ್ಕೆ ಒಂದು ಮೆರಗನ್ನ ನೀಡಿದಂತ ವ್ಯಕ್ತಿ ಹನುಮಂತ. ಅವನ ಆಗಮನದಿಂದ ರಾಮಾಯಣಕ್ಕೆ ಒಂದು ಹೊಸ ತಿರುವು ಸಿಕ್ತು. ಸೀತೆಯನ್ನ ಕಳ್ಕೊಂಡು ಶೋಕಿತನಾಗಿದ್ದಂತಹ ರಾಮನಿಗೆ ಸೀತೆಯನ್ನ ಹುಡುಕುವ ಒಂದು ಭರವಸೆ ಮತ್ತು ಸೀತೆಯ ಒಂದು ಅಸ್ತಿತ್ವದ ಬಗ್ಗೆ ಒಂದು ಖಚಿತವಾದಂತ ಮಾಹಿತಿ ಹನುಮಂತನ ಮೂಲಕ ಸಿಗತ್ತೆ. ಅಂದ್ರೆ ಇಡೀ ರಾಮಾಯಣದಲ್ಲಿ ಒಂದು ವಿಶೇಷ ಅನರ್ಘ್ಯ ರತ್ನ ಅಂತ ಹೇಳಿದ್ರೆ ಅದು ಹನುಮಂತ. ಹೀಗೆ ರಾಮಾಯಣದ
ಅನೇಕ ಪಾತ್ರಗಳು ನಮ್ಮ ಕಣ್ಮುಂದೆ ಬರುತ್ತೆ. ಮಹಾಭಾರತದ ಶ್ರೀಕೃಷ್ಣ, ಭೀಮ, ಅರ್ಜುನ, ಕುಂತಿ, ದ್ರೌಪದಿ, ಅಂದ್ರೆ ರಾಮಾಯಣ ಮಹಾಭಾರತ ಅದೆರಡೇ ಸಾಕು, ಇಡೀ ಬದುಕಿಗೆ ಅದೆಷ್ಟು ವಿಚಾರಗಳನ್ನು ಕೊಡ್ಲಿಕ್ಕೆ ಸಾಕದು. ಇದೆರಡನ್ನ ನಮಗೆ ಕೊಟ್ಟಂತಹ ವ್ಯಾಸರು ಮತ್ತು ವಾಲ್ಮೀಕಿಗಳು, ಅವ್ರದ್ದೇನು ಕಡಿಮೆ ಕೊಡುಗೆನ? ಯಾವಾಗೋ ನೋಡಿದಂತಹ ಇತಿಹಾಸದ ಭಾಗವನ್ನ ಒಂದು ಕಾವ್ಯದ ರೂಪದಲ್ಲಿ ರಚನೆ ಮಾಡಿ ಪೀಳಿಗೆಯಿಂದ ಪೀಳಿಗೆಗೆ ಅದು ತಲುಪೋ ರೀತಿ ಮಾಡಿರ್ತಕ್ಕಂಥ ಶ್ರೇಷ್ಠ ಕೆಲಸವನ್ನ ಈ ಎರಡು ಕವಿಗಳು ಮಾಡಿದ್ದಾರೆ. 5,000 ವರ್ಷ ಆಗ್ಬಿಟ್ಟಿದೆ ಮಹಾಭಾರತ ಬರೆದು. ಇವತ್ತಿಗೂ ಅದರ ಕುರಿತಾಗಿ ವ್ಯಾಖ್ಯಾನಗಳು, ಪ್ರವಚನಗಳು ನಡೀತಾನೆ ಇದೆ. ಜನ ಆಸಕ್ತಿಯಿಂದ ತಿಳ್ಕೊಳ್ತಾನೆ ಇದ್ದಾರೆ. ಅಷ್ಟು ಅಡಗಿದೆ ಅದರಲ್ಲಿ. ಮಹಾಭಾರತದ ಬಗ್ಗೆ ಹೇಳ್ತಾರೆ, ಧರ್ಮೇಚ ಅರ್ಥೇಚ ಕಾಮೇಚ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್ ಅಂತ. ಕಾಮ ಮೋಕ್ಷಗಳ ಬಗ್ಗೆ ಇದರಲ್ಲಿ ಏನೂ ಹೇಳದೆ ಉಳಿಸಿಲ್ಲ. ಏನೇನು ಹೇಳಬೇಕು ಅದೆಲ್ಲ ಹೇಳಿ ಆಗಿದೆ. ಅಕಸ್ಮಾತ್ ನಿಮಗೆ ಬೇರೆ ಎಲ್ಲಾರು ವಿಚಾರ ಸಿಕ್ಕಿದ್ರೆ ಅದು ಇಲ್ಲಿದ್ದೇ ಒಂದು ಇನ್ನೊಂದು ರೂಪ ಅಥವಾ ಅದರ ನಕಲು. ಅದಕ್ಕೆ ವ್ಯಾಸರು ಕೊಟ್ಟಿರ್ತಕ್ಕಂಥ ಈ ಒಂದು ಜ್ಞಾನದ ರಾಶಿಯನ್ನ ವರ್ಣನೆ ಮಾಡ್ತಾ ಹೇಳ್ತಾರೆ, ಏನೇನೆಲ್ಲ ಇದೆ ಎಲ್ಲವೂ ವ್ಯಾಸರು ಹೇಳಿ ಆಗ್ಬಿಟ್ಟಿದೆ. ಹಾಗಾಗಿ ಅದು ವ್ಯಾಸರ ಎಂಜಲು ಅಂತ ಹೇಳ್ತಾರೆ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ. ಹೀಗೆ ನಾವು ಈ ಹಾಡಿನಲ್ಲಿ ಕೇಳಿದ್ವಿ, ವ್ಯಾಸ ಭಾಸ ಕಾಳಿದಾಸ. ಎಷ್ಟು ಜನ ನಮ್ಮ ಒಂದು ಚರಿತ್ರೆಯಲ್ಲಿ, ಚಾಣಕ್ಯ, ಚಂದ್ರಗುಪ್ತ, ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ಶತಮಾನದಲ್ಲಿ ಈ ದೇಶದಲ್ಲಿ ಮಹಾಪುರುಷರು ಹುಟ್ಟಿದ್ದಾರೆ. ಈ ಒಂದು ಪರಂಪರೆಗೆ ಒಂದು ಹೊಸ ಮೆರುಗನ್ನು ನೀಡಿದ್ದಾರೆ. ರಾಜರನ್ನು ತಗೊಂಡ್ರೆ ಎಂತೆಂಥ ರಾಜರಾಗಿ ಹೋಗಿದ್ದಾರೆ. ಕೃಷ್ಣದೇವರಾಯ, ಛತ್ರಪತಿ ಶಿವಾಜಿ ಮಹಾರಾಜ್, ಮಹಾರಾಣಾ ಪ್ರತಾಪ್, ಮಹಾರಾಣಾ ರಣಜಿತ್ ಸಿಂಗ್, ಈ ರಾಜರಲ್ಲ ರಾಣಿಯರು. ರಾಣಿ ಅಬ್ಬಕ್ಕ, ಚೆನ್ನ ಭೈರಾದೇವಿ, ನಾಯಿಕಾದೇವಿ, ರಾಣಿ ಕೆಂಪನಂಜಮ್ಮಣ್ಣಿ, ರಾಣಿ ದುರ್ಗಾವತಿ. ಸಾಧು ಸಂತರಂತೂ ಅದಕ್ಕೆ ನಿರಂತರ ಆ ಪರಂಪರೆ ಕೂಡ ನಡ್ಕೊಂಡು ಬಂದಿದೆ ನಮ್ಮಲ್ಲಿ. ಶಂಕರ, ಮಧ್ವ, ರಾಮಾನುಜ, ಬಸವಣ್ಣ, ಸ್ವಾಮಿ ವಿವೇಕಾನಂದರು, ರಾಮತೀರ್ಥರು, ಅತ್ಯಂತ ಪ್ರಾಚೀನ ಕಾಲದಿಂದ ಇವತ್ತಿನ ತನಕನೂ ಆ ಪರಂಪರೆ ನಡ್ಕೊಂಡು ಬಂದಿದೆ. ಇನ್ನು ವಿಜ್ಞಾನ ಕ್ಷೇತ್ರ ತಗೊಂಡ್ರೆ ಅಲ್ಲಿ ಚರಕ, ಸುಶ್ರುತ, ಆರ್ಯಭಟ, ವರಾಹಮಿಹಿರ ಅವರಿಂದ ಪ್ರಾರಂಭ ಆಗಿ ಇವತ್ತಿನ ವಿಜ್ಞಾನಿಗಳ ತನಕ. ಇತ್ತೀಚೆಗೆ ಇಸ್ರೋ ತನ್ನ ಒಂದು ಚಂದ್ರಯಾನದ ಯಶಸ್ವಿ ಕಾರ್ಯ ನಡೆದಾಗ ಅದರ ಹಿಂದೆ ಇರತಕ್ಕಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳ ಹೆಸರುಗಳು ನಮ್ಮ ಕಣ್ಮುಂದೆ ಬರುತ್ತೆ. ವಿಜ್ಞಾನದ ಪರಂಪರೆ ಇದೆ, ಸಾಹಿತ್ಯದ ಪರಂಪರೆ ಇದೆ, ಕವಿಗಳು, ಪ್ರತಿಯೊಬ್ಬರು ಈ ಒಂದು ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸ್ಲಿಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಅವರು ಕೊಡುಗೆ ಕೊಡ್ತಾ ಬಂದಿದ್ದಾರೆ. ಹೀಗೆ ಒಂದು ದೊಡ್ಡ ಹನುಮಂತನ ಬಾಲದಂತೆ ಇರತಕ್ಕಂಥ ಒಂದು ಮಹನೀಯರು, ಇವರೆಲ್ಲರೂ ಭಾರತವನ್ನ ಬೆಳಗಿದ್ದಾರೆ. ಭಾರತದ ಸಂಸ್ಕೃತಿಯನ್ನ ಮತ್ತಷ್ಟು ಪುಷ್ಟಿಗೊಳಿಸಿದ್ದಾರೆ, ಮತ್ತಷ್ಟು ಶ್ರೀಮಂತಿಕೆಯನ್ನ ಅವರ ಒಂದು ಕೊಡುಗೆಗೊಳಕ ಮಾಡಿದ್ದಾರೆ. ನಮ್ಮ ಈ ಒಂದು ಏನು ಈ ಭಗವದ್ಗೀತೆಯ ಒಂದು ತರಗತಿ ನಡೀತಾ ಇದೆ, ಇದರಲ್ಲಿ ಆ ರೀತಿಯ ಕೆಲವಷ್ಟು ಜನ ಮಹಾಪುರುಷರನ್ನ ಪರಿಚಯ ಮಾಡಿಸ್ಬೇಕು ಅಂತ ಯೋಚನೆ ನಡೆದಿದೆ. ನಮಗಿರುವಂಥದ್ದು ಸುಮಾರೊಂದು ಈ ಬ್ಯಾಚ್ ಮುಗಿಯೋಕ್ಕೆ 6ರಿಂದ 7 ತಿಂಗಳು ಆಗತ್ತೆ. ಅದರಲ್ಲೊಂದು 20ರಿಂದ 25 ವಾರ, ಅಂದರೆ ಶುಕ್ರವಾರ ಒಂದು ದಿವಸ ಅಂತ ತಗೊಂಡ್ರೆ ಒಂದು 25 ಕಂತುಗಳಲ್ಲಿ
ಒಂದು 20-25 ಮಹಾಪುರುಷರ ಬಗ್ಗೆ ನಾವು ಕಿರುಪರಿಚಯ ಮಾಡ್ಕೊಳ್ಬೋದು. ಇದರ ಒಂದು ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಇಡೀ ಜ್ಞಾನ ಪರಂಪರೆಯಲ್ಲಿ ಗಮನಿಸಿದ್ರೆ ಅನೇಕ ಉದಾತ್ತ ವಿಚಾರಗಳನ್ನ, ಮೌಲ್ಯಗಳನ್ನ, ತತ್ವಗಳನ್ನ ಕಥೆಯ ರೂಪದಲ್ಲಿ ಹೇಳುವಂಥದ್ದು ನಾವು ನೋಡಿದ್ದೀವಿ. ರಾಮಾಯಣ ಕತೆ ಪೂರ್ತಿ ರಾಮನ ಕತೆ, ರಾಮ ಚಲಿಸಿದ ದಾರಿ, ರಾಮಾಯಣ ಅದು ಇಡೀ ರಾಮನ ಕತೆ. ಮಹಾಭಾರತ ಕತೆಗಳೇ, ಅಷ್ಟಾದಶ ಪುರಾಣಗಳು, 18 ಪುರಾಣಗಳಿದೆ. ಆ ಒಂದೊಂದು ಪುರಾಣಗಳು ಕತೆಗಳಿಂದನೇ ಅದು ತುಂಬಿದೆ. ಉಪನಿಷತ್ತಿನ ಕತೆಗಳಿದೆ. ಅಂದ್ರೆ ಕತೆಯ ಮೂಲಕ ನಮ್ಮ ಜೀವನಕ್ಕೆ ಬೇಕಾದಂತ ಮೌಲ್ಯಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳಬಹುದು ಅಂತ ನಮ್ಮ ಪ್ರಾಚೀನರಿಗೆ ಗೊತ್ತಿತ್ತು. ಹಾಗಾಗಿ ಕತೆಯ ಮೂಲಕನೇ ಅದು ಹಿಂದೆಯಿಂದ ಹೇಳ್ಕೊಂಡ್ ಬರ್ತಾರೆ. ಅದು ಬರೀ ಹಿಂದಿನ ಕಾಲ ಅಲ್ಲ, ಇವತ್ತಿಗೂ ಕೂಡ. ಇವತ್ತಿಗೂ ಎಲ್ಲಾ ವಯಸ್ಸಿನವರು, ಬರೀ ಸಣ್ಣ ಮಕ್ಳಿಗೆ ಅಂತಲ್ಲ, ಸಣ್ಣ ಮಕ್ಳಿಗೆ ಕತೆ ಇಷ್ಟ ಅಂತಾರೆ, ಆ ರೀತಿ ಇಲ್ಲ, ದೊಡ್ಡವ್ರಿಗೆ ಕತೆ ಇಷ್ಟ. ಈಗ ಟಿವಿ ನೋಡ್ತಾರೆ, ಏನ್ ನೋಡ್ತಾರೆ? ಸಣ್ಣ ಮಕ್ಕಳು ಕಾರ್ಟೂನ್ ನೋಡ್ತಾರೆ, ದೊಡ್ಡ ಮಕ್ಕಳು ಸೀರಿಯಲ್, ದೊಡ್ಡವರು ಸೀರಿಯಲ್ ನೋಡ್ತಾರೆ ಅಥವಾ ಸಿನಿಮಾ ನೋಡ್ತಾರೆ, ಇಲ್ಲ ಕತೆ. ಅಂದ್ರೆ ಕತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ವಿಶೇಷವಾದಂತಹ ಆಕರ್ಷಣೆ ಇದೆ. ಯಾಕೆಂದ್ರೆ ನಮ್ಮ ಜೀವನವೂ ಒಂದು ಕತೆ ತಾನೆ. ಸೊ ಒಬ್ಬ ವ್ಯಕ್ತಿಯ ಅವನ ಬದುಕನ್ನ ವರ್ಣಿಸ್ತಾ ಇದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದ ಕತೆ ಜೊತೆಗೆ ಅದು ಸಾಕ್ತಾ ಇದ್ದಂಗೆ ಅನ್ಸತ್ತೆ. ಅನೇಕ ಸಂಗತಿಗಳು ನಮಗೆ ಅದರಿಂದ ಒಂದು ನೀತಿಯಾಗಿ, ಮೌಲ್ಯಗಳಾಗಿ ನಮ್ಮ ಬದುಕನ್ನ ಮತ್ತಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಶಕ್ತಿ ಸಿಗತ್ತೆ. ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಅನೇಕ ಗೊಂದಲಗಳು ಪರಿಹಾರ ಆಗತ್ತೆ. ಎಲ್ಲೋ ಒಂದ್ ಕಡೆ ನಿರಾಶೆ ಇತ್ತು ಅಂತ ಹೇಳಿದ್ರೆ ಒಂದು ಸ್ಫೂರ್ತಿ ಬರುತ್ತೆ. ಇದೆಲ್ಲವೂ ಈ ಕತೆಗಳಲ್ಲಿ ಹೇಳೋದನ್ನ ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ ಕಾಂತಾ ಸಂಹಿತ ಅಂತ. ಅದೇ ಅತ್ಯಂತ ಪ್ರೀತಿಯಿಂದ ತನ್ನ ಹೆಂಡತಿ ಗಂಡನಿಗೆ ಹೇಳುವ ರೀತಿ ಅಥವಾ ಗಂಡ ಹೆಂಡತಿನಿಗೆ ಹೇಳುವ ರೀತಿ ಆ ಪ್ರೀತಿಯಿಂದ ಒಳಗೊಂಡಿರೋದ್ರಿಂದ ಅದು ಅದಲ್ಲಿ ಹೇಳುವಂತ ವಿಚಾರ ಅದು ಸಟಲ್ ಆಗಿರುತ್ತೆ, ಸೂಕ್ಷ್ಮವಾಗಿ ಬಂದು ನಮಗೆ ತಲುಪತ್ತೆ. ಹಾಗಾಗಿ ಈ ಒಂದು ಸರಣಿಯಲ್ಲಿ ಭಾರತವ ಬೆಳಗಿದ ಮಹನೀಯರು ಅನ್ನುವ ಶೀರ್ಷಿಕೆಯಲ್ಲಿ ನಾವು ಈ ಒಂದು ಸರಣಿಯನ್ನ ಪ್ರಾರಂಭ ಮಾಡಿದ್ದೇವೆ. ಸುಮಾರು 20-25 ವಾರ ಅಂತ ಅನ್ಕೊಂಡು ಅಷ್ಟು ವ್ಯಕ್ತಿಗಳ ಬಗ್ಗೆ ನಾವು ಮುಂದಿನ ವಾರದಿಂದ ಒಬ್ರೊಬ್ರದೇ ಕತೆ ಕೇಳ್ತಾ ಹೋಗೋಣ. ಅದರಲ್ಲಿ ಆದಷ್ಟು ಎಲ್ಲಾ ರೀತಿಯ ಕ್ಷೇತ್ರದ, ಕಾಲಘಟ್ಟದ ವ್ಯಕ್ತಿಗಳನ್ನ ಆಯ್ಕೆ ಮಾಡುವ ಪ್ರಯತ್ನ ಮಾಡಿದೆ. ಎಲ್ಲವನ್ನೂ ಹೇಳಲಿಕ್ಕಾಗಲ್ಲ, ಕೆಲವೊಂದು ಆಯ್ಕೆ ಮಾಡಿದೆ. ರಾಮಾಯಣದ ಶ್ರೀರಾಮಚಂದ್ರನು ನಾವು ನೋಡೋಣ, ಅದು ರಾಮನವಮಿ ಹತ್ರ ಬಂದಾಗ ನೋಡೋಣ. ಮಹಾಭಾರತದ ಶ್ರೀಕೃಷ್ಣ, ಭೀಮಸೇನ, ಅದೇ ರೀತಿ ವಿಜ್ಞಾನ ಕ್ಷೇತ್ರದ ಆಚಾರ್ಯ ಜಗದೀಶ್ ಚಂದ್ರ ಬೋಸ್, ಆಧುನಿಕ ಭಾರತದ ಮೊದಲ ವಿಜ್ಞಾನಿ ಅವರು. ವಿಜ್ಞಾನ ಅನ್ನೋದು ಸ್ವಲ್ಪ ಹಿನ್ನಡೆ ಆಗಿದ್ದಾಗ ಭಾರತದಲ್ಲಿ ಬೇರೆ ಬೇರೆ ಒಂದು ಹೋರಾಟದ ಕಾರಣಗಳಿಗಾಗಿ ಮತ್ತೊಮ್ಮೆ ಅದಕ್ಕೆ ಪುನರಪಿ ನೀಡಿ ಭಾರತದಲ್ಲಿ ವಿಜ್ಞಾನ ಪರಂಪರೆಯನ್ನ ಪ್ರಶಸ್ತಗೊಳಿಸಿದಂಥ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್. ಆ ರೀತಿ ಇನ್ನು ಅನೇಕ ಹೆಸರುಗಳಿದೆ. ಆದಷ್ಟು ಈ ಒಂದು 6 ತಿಂಗಳು ಸಮಯದಲ್ಲಿ ಈ ವ್ಯಕ್ತಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಮಹತ್ವದ ದಿನ ಇತ್ತು ಅಂತ ಹೇಳಿದ್ರೆ ಅದು ಹತ್ರದಲ್ಲೇ ಜೋಡಿಸ್ಕೊಳ್ಳೋ ಪ್ರಯತ್ನ ಮಾಡಲಾಗತ್ತೆ. ಉದಾಹರಣೆಗೆ ಜನವರಿ 12ನೇ ತಾರೀಕು ನಮ್ಮೆಲ್ಲರೂ ಗೊತ್ತು, ಸ್ವಾಮಿ ವಿವೇಕಾನಂದರ ಜನ್ಮದಿನ. ಹಾಗಾಗಿ ಆ ಸಮಯದಲ್ಲಿ ಅವರ ಒಂದು ಕತೆ. ಕೃಷ್ಣದೇವರಾಯ, ಅವನ ಜನ್ಮದಿನ ಕೂಡ ಜನವರಿಲಿ ಬರುತ್ತೆ. ಸುಭಾಷ್ ಚಂದ್ರ ಬೋಸ್, ಸ್ವಾತಂತ್ರ್ಯ ಹೋರಾಟದ ಅಂತಿಮ ಘಟ್ಟದಲ್ಲಿ ಬ್ರಿಟಿಷರಿಗೆ ಅತ್ಯಂತ ಪ್ರಬಲವಾದಂತಹ ಪ್ರಹಾರವನ್ನು ಕೊಟ್ಟಂಥವರು ಸುಭಾಷ್ ಚಂದ್ರ ಬೋಸ್. ಅವರ ಜನ್ಮದಿನ ಜನವರಿ 23 ಬರುತ್ತೆ. ಅದಾದ್ಮೇಲೆ ನಮಗೆ
ಪುರಂದರದಾಸರ ಜಯಂತಿ ಬರುತ್ತೆ, ಹಾಗಾಗಿ ಅವರ ಜೋಡಿಸ್ಕೊಂಡಿದೆ. ರಾಣಿ ಕೆಂಪನಂಜಮ್ಮಣ್ಣಿ ಅನೇಕ ಮೈಸೂರು ಕರ್ನಾಟಕದ ಒಂದು ಬೆಳವಣಿಗೆಗೆ ಬಹಳ ದೊಡ್ಡ ಕೊಡುಗೆ ನೀಡಿರ್ತಕ್ಕಂಥ ಒಬ್ಬ ರಾಣಿ. ವಾಸುದೇವ್ ಬಲ್ವನ್ ಫಡ್ಕೆ, ಫೆಬ್ರವರಿ ತಿಂಗಳಲ್ಲಿ ಅವರ ಬಲಿದಾನ ದಿನ ಬರುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜ್, ಯಾವ ವ್ಯಕ್ತಿಯ ಕಾರಣಕ್ಕಾಗಿ ನಾವೆಲ್ಲ ಇವತ್ತು ಹಿಂದೂಗಳಾಗಿ ಉಳಿದಿದ್ದೇವೆ, ಇಡೀ ಹಿಂದೂ ಸಮಾಜ ವಿನಾಶದ ಅಂಚಿಗೆ ಸಾಗಿದ್ದಾಗ ಅತ್ಯಂತ ಗಟ್ಟಿಯಾಗಿ ನಿಂತು ಏನೂ ಇಲ್ಲದೆ ಇದ್ದಾಗೂ ಶೂನ್ಯದಿಂದ ಸಂಘಟನೆ ಮಾಡಿ ಜನರನ್ನ ಸೇರಿಸಿ ಸೈನ್ಯ ಕಟ್ಟಿ ಹಿಂದವಿ ಸ್ವರಾಜ್ಯ ಸ್ಥಾಪನೆ ಮಾಡಿದಂಥ ಛತ್ರಪತಿ ಶಿವಾಜಿಯ ಜಯಂತಿ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ. ಅದೇ ರೀತಿ ಚಂದ್ರಶೇಖರ್ ಆಜಾದ್ ಬಹಳ ದೊಡ್ಡ ಕ್ರಾಂತಿಕಾರಿ, ಆತನ ಬಲಿದಾನ ದಿನ ಫೆಬ್ರವರಿ 27 ಬರುತ್ತೆ. ರಾಣಿ ಚೆನ್ನಭೈರಾದೇವಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂತಹ ಧೀಮಂತ ರಾಣಿ. ಮಾರ್ಚ್ ತಿಂಗಳಲ್ಲಿ ಕನ್ನಡದ ಅನರ್ಘ್ಯರತ್ನ ಡಿ ವಿ ಗುಂಡಪ್ಪನವರ ಜನ್ಮದಿನ, ಅವರ ಒಂದು ಕತೆ. ಅದಾದ್ಮೇಲೆ ಮಾರ್ಚ್ 23 ಭಗತ್ ಸಿಂಗ್ ಅವರ ಬಲಿದಾನ ದಿನ. ಡಾಕ್ಟರ್ ಕೇಶವರಿರಾಮ್ ಹೆಡ್ಗೇವಾರ್ ಅವರ ಜನನ, RSS ನ ಸ್ಥಾಪನೆ ಮಾಡಿದಂಥವರು, ಅವ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅವ್ರು ಹುಟ್ಟಿದ್ದು ಯುಗಾದಿ ದಿವಸ. ಅದಾದ್ಮೇಲೆ ನಮ್ಗೆ ಗೊತ್ತು, ಯುಗಾದಿ ಹೊಸ ವರ್ಷದ ಪ್ರಾರಂಭದಲ್ಲೇ ರಾಮನವಮಿ ಬರುತ್ತೆ. ಹಾಗಾಗಿ ರಾಮನ ಕುರಿತಾಗಿ ಸಾಧ್ಯವಾದರೆ ಇನ್ನಷ್ಟು ಪಾತ್ರಗಳನ್ನ ನಾವು ಅವಲೋಕನ ಮಾಡೋಣ. ಅದಾದ್ಮೇಲೆ ಬೈಸಾಖಿ ಅಂತ ಏನು ಬರುತ್ತೆ, ಆ ಸಮಯದಲ್ಲಿ ಗುರು ಗೋವಿಂದ ಸಿಂಹ ಅವರ ಒಂದು ಮಹತ್ವಪೂರ್ಣವಾದಂಥ ಒಂದು ಘಟನೆ. ಪಂಚ ಪ್ಯಾರೆ ಅನ್ನೋರಿಗೆ ಅವರು ದೀಕ್ಷೆ ನೀಡಿದಂಥ ಸಂದರ್ಭ. ಅದಾದ್ಮೇಲೆ ಅಂಬೇಡ್ಕರ್ ಅವರ ಜನ್ಮದಿನ ಬರುತ್ತೆ. ಬಸವಣ್ಣನವರ ಜಯಂತಿ, ಬಸವೇಶ್ವರ ಜಯಂತಿ. ಮಹಾರಾಣಾ ಪ್ರತಾಪ್ ಜಯಂತಿ ಬರುತ್ತೆ. ಮೇ ತಿಂಗಳಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರೀತಾರೆ, 1857, ಅದು ಪ್ರಾರಂಭ ಆದಂಥ ದಿನ. ಆ ಸಮಯದಲ್ಲಿ ಅದಕ್ಕೆ ನೇತೃತ್ವ ಕೊಟ್ಟಂತಹ ನಾನಾ ಸಾಹೇಬ್ ಪೇಶ್ವೆ ಅವರ ಕತೆ. ಅದಾದಮೇಲೆ ಮೇ 11ನೇ ತಾರೀಕು ಭಾರತದ ಇತಿಹಾಸದ ಒಂದು ಸ್ವರ್ಣಿಮ ಪುಟ. ಯಾಕಂದರೆ ಆ ದಿನ ನಮ್ಮ ದೇಶದಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡಲಾಯಿತು, ಪೋಖ್ರಾನ್. ಅದರ ಹಿನ್ನೆಲೆ ಮತ್ತು ಅದಕ್ಕೆ ಹಿಂದೆ ಇದ್ದಂಥ ಒಬ್ಬ ಪ್ರಮುಖ ವಿಜ್ಞಾನಿ ಅಬ್ದುಲ್ ಕಲಾಂ ಅವರ ಕತೆ ನೋಡೋಣ. ಮೇ ಕಡೆ ತಿಂಗಳಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಜನ್ಮದಿನ ಬರುತ್ತೆ, ಮೇ 28. ಮೇ 31 ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮ ವರ್ಷಾಚರಣೆ ಇಡೀ ವರ್ಷ ನಡೀತಾ ಇದೆ, ಅವ್ರ ಬಗ್ಗೆ ನೋಡೋಣ. ಅದೇ ರೀತಿ ಚಾಣಕ್ಯ, ವಿಶ್ವೇಶ್ವರಯ್ಯ, ಹೀಗೆ ಒಂದಿಷ್ಟು ವ್ಯಕ್ತಿಗಳ ಒಂದು ಪಟ್ಟಿ ಮಾಡಿದೆ. ನೋಡೋಣ ಹೇಗೆ ಅನುಕೂಲ ಆಗುತ್ತೆ ತಕ್ಕಂತೆ ನಾವು ಪ್ರತಿ ಶುಕ್ರವಾರ ಸೇರ್ತಾ ಈ ರೀತಿ ಮಹಾಪುರುಷರ ಒಂದು ಜೀವನದ ಕತೆ, ಅದರ ಮೂಲಕ ಒಂದಷ್ಟು ಸಂಗತಿಗಳನ್ನು ನಮ್ಮದಾಗಿಸ್ಕೊಳ್ಳೋಣ. ವಿಶೇಷವಾಗಿ ವಿನಂತಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಅಥವಾ ನಮಗೆ ಪರಿಚಿತರ ಮನೆಯಲ್ಲಿರ್ತಕ್ಕಂಥ ಕಿರಿಯರು ಕಾಲೇಜ್ ಹೋಗ್ತಾರೆ ಅಥವಾ ಸ್ಕೂಲ್ ಓದ್ತಾ ಇದ್ದಾರೆ ಅಂಥವರು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ಒಂದು ಈ ಉಪನ್ಯಾಸ ಸರಣಿಯಲ್ಲಿ ಭಾಗವಹಿಸಿದ್ರೆ, ದೊಡ್ಡವರು ಬರಬಾರ್ದು ಅಂತಲ್ಲ, ದೊಡ್ಡವರು ಬರಲೇಬೇಕು. ಜೊತೆಗೆ ನಮ್ಮ ಮನೆಯಲ್ಲಿ ಅವರೇ ಭಗವದ್ಗೀತೆಗೆ ಪ್ರತಿ ವಾರ ಪ್ರತಿನಿತ್ಯ ಸೇರ್ಲಿಕ್ಕೆ ಆಗದೆ ಇರ್ಬೋದು ಕಾರಣಾಂತರದಿಂದ, ಕನಿಷ್ಠ ಶುಕ್ರವಾರ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವ್ರಿಗೂ ಕೂಡ ಅನೇಕ ಸಂಗತಿಗಳ ಬಗ್ಗೆ ಒಂದು ರುಚಿ ಬರುತ್ತೆ. ಯಾಕಂದರೆ ಇದೆಲ್ಲವೂ ರುಚಿ ಆಧಾರಿತ. ಯಾವುದೇ ಒಂದು ವಿಷಯ ನಮಗೆ ರುಚಿ ಹತ್ತಿದ್ರೆ ಅದನ್ನು ಬಿಡಲ್ಲ, ನಾವು ಅದ್ರ ಹಿಂದೆ ಹೋಗ್ತೀವಿ, ಸಾಧನೆ ಮಾಡ್ತೀವಿ, ಹೆಚ್ಚೆಚ್ಚು ತಿಳ್ಕೊಳ್ತೀವಿ. ಆದರೆ ರುಚಿ ಬರೆಸುವಂಥ ಕೆಲಸ ಇಲ್ಲಿ ಮಾಡಲಾಗ್ತಾ ಇದೆ. ನಾ ಪ್ರಾರಂಭದಲ್ಲಿ ಹೇಳಿದಂತೆ ಅಸಂಖ್ಯ ಮಹಾಪುರುಷರ ಇರ್ತಕ್ಕಂಥ ಭಾರತದ ಕಥೆಯನ್ನು ಒಂದು 20-25 ಇಂತುಗಳಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರುಚಿಯಂತೂ ಸಿಗತ್ತೆ, ಒಂದು ಸ್ವಾರಸ್ಯ, ಇದನ್ನು ನಾವು ತಿಳ್ಕೊಳ್ಬೇಕು ಅನ್ನುವ ಒಂದು ವಿಚಾರ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಉಪನ್ಯಾಸ ಸರಣಿಯನ್ನು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದೆ. ಈ ಒಂದು ಉಪನ್ಯಾಸ ಸರಣಿಯ ಪೀಠಿಕೆಯಾಗಿ ಒಂದಷ್ಟು ವಿಷಯಗಳನ್ನು ಹೇಳಿದ್ದೀನಿ. ಭಾರತದ ಒಂದು ಹಿರಿಮೆಯನ್ನು ತಿಳಿಲಿಕ್ಕೆ ಅನೇಕ ದಾರಿಗಳಿದೆ. ಒಂದು ಮೆಜೆಸ್ಟಿಕ್ ಅಂತ ಜಾಗ ಬೆಂಗಳೂರಿನಲ್ಲಿ
ಒಂದು ಜಾಗ, ಕೇಂದ್ರ ಅಂತ ಕರೀತಾರೆ. ಆ ಜಾಗಕ್ಕೆ ತಲುಪಕ್ಕೆ ಅನೇಕ ದಾರಿಗಳಿದೆ. ಇದೇ ದಾರಿಯಲ್ಲೇ ಹೋಗ್ಬೇಕು ಅಂತೆಲ್ಲ ಅನೇಕ ದಾರಿ ಇದೆ. ಹಾಗೆ ಭಾರತದ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ ಅನೇಕ ರೀತಿ ತಿಳಿಬೋದು. ಈಗ ಹಿಂದಿನ ಭಗವದ್ಗೀತೆ ಬ್ಯಾಚ್ಗಳಲ್ಲಿ ನಾವು ಬೇರೆ ಬೇರೆ ರೀತಿ ಇದನ್ನ ಪ್ರಯೋಗ ಮಾಡಿದ್ವಿ. ಒಂದು ಬಾರಿ ಭಾರತದ ಪ್ರದಕ್ಷಿಣೆ ಅಂತ ಮಾಡಿದ್ವಿ. ಪ್ರದಕ್ಷಿಣಾಕಾರವಾಗಿ ಭಾರತವನ್ನು ತಿಳ್ಕೊಳ್ಳುವಂಥದ್ದು. ಮೊದಲು ಪೂರ್ವ ಭಾರತ, ಅದಾದ್ಮೇಲೆ ದಕ್ಷಿಣ ಭಾರತ, ಪಶ್ಚಿಮ ಭಾರತ, ಆಮೇಲೆ ಉತ್ತರ ಭಾರತ. ಈ ರೀತಿ ಒಂದು ಕೆಲವು ತಿಂಗಳಲ್ಲಿ ಅದನ್ನ ಪ್ರಯತ್ನ ಮಾಡಿದ್ವಿ. ಭಾರತ ದರ್ಶನ ಅಂತ ಮಾಡಿದ್ವಿ. ಭಾರತದ ಸಾಧನೆಗಳು, ಹೆಮ್ಮೆಯ ಭಾರತ ಅನ್ನುವ ಶೀರ್ಷಿಕೆಯಲ್ಲಿ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಧರ್ಮ ಸಂಸ್ಕೃತಿ ತಿಳ್ಕೊಳ್ಬೇಕು ಅಂತ ಹೇಳಿ ಒಂದು ಬಾರಿ ಅದನ್ನ ಮಾಡಿದ್ವಿ. 2022ನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು 75ನೇ ವರ್ಷ ಆಚರಣೆ ನಡೀತಾ ಇತ್ತು ಇಡೀ ದೇಶದಲ್ಲಿ. ಆ ಸಮಯದಲ್ಲಿ ನಮ್ಮ ಈ ಒಂದು ತರಗತಿಯಲ್ಲಿ ಸ್ವರಾಜ್ಯ 75 ಅನ್ನುವ ಶೀರ್ಷಿಕೆಯಡಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನ ನಾವು ತಿಳ್ಕೊಂಡ್ವಿ. ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಕೇವಲ ಬ್ರಿಟಿಷರ ವಿರುದ್ಧ ಅಂತ ಅನೇಕರು ತಪ್ಪು ತಿಳ್ಕೊಂಡಿರ್ತಾರೆ. ಕೇವಲ ಬ್ರಿಟಿಷರಲ್ಲ, ಅದಕ್ಕೆ ಮುಂಚೆ ಕೂಡ ಹೋರಾಟ ನಡೆದಿದೆ. ಸೊ ಆ ರೀತಿ ಒಂದು ಹೋರಾಟದ ಒಂದು ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ. ಇಸ್ಲಾಮಿನ ಒಂದು ಆಘಾತವನ್ನ ತಡಿಲಿಕ್ಕೆ ಅತ್ಯಂತ ಯಶಸ್ವಿಯಾಗಿ ಕಟ್ಟಿದಂತಹ ಸಾಮ್ರಾಜ್ಯ. ಅಲ್ಲಿಂದ ಪ್ರಾರಂಭ ಮಾಡಿ ವಿಜಯನಗರ ಸಾಮ್ರಾಜ್ಯದಿಂದ 47ನೇ ಇಸ್ವಿ ತನಕ ಸ್ವಾತಂತ್ರ್ಯ ಹೋರಾಟದ ಅನೇಕ ಕಥೆಗಳನ್ನ ನೋಡಿದ್ವಿ. ಕಳೆದ ಬಾರಿ ಭಾರತ ಪರಿಕ್ರಮ ಅನ್ನುವ ಹೆಸರಿನಲ್ಲಿ ಭಾರತವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಒಂದು 5 ಶೀರ್ಷಿಕೆ ಇತ್ತು. ಅಂದ್ರೆ ಪುಣ್ಯ ಭೂಮಿ ಭಾರತ ಅಂತ ಒಂದು 4-5 ವಾರ, ಮಾತೃಭೂಮಿ ಭಾರತ, ಅದೇ ರೀತಿ ಜ್ಞಾನ ಭೂಮಿ ಭಾರತ, ವೀರಭೂಮಿ ಭಾರತ, ಧರ್ಮಭೂಮಿ ಭಾರತ, ಈ ರೀತಿ ಒಂದು 5 ಶೀರ್ಷಿಕೆ ಅಡಿಯಲ್ಲಿ ಭಾರತವನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಎಷ್ಟು ತಿಳ್ಕೊಂಡ್ರೂ ಮುಗಿಯದಂತಹ ವಿಷಯ ಭಾರತದಲ್ಲಿ ಅಡಗಿದೆ. ಭಾರತೀಯರಾಗಿ ನಾವು ಆ ಒಂದು ಸಂಪತ್ತನ್ನ ತಿಳಿದೆ ಅದನ್ನ ಕಳ್ಕೊಳ್ಬಾರ್ದು. ಬನ್ನಂಜೆ ಗೋವಿಂದಾಚಾರ್ಯರ್ ಅಂತ ಇದ್ದಂತ ಒಬ್ರು ದೊಡ್ಡ ವಿದ್ವಾಂಸರು ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿಯ ಜೇಬ್ನಲ್ಲಿ 100 ರೂಪಾಯಿ ನೋಟ್ ಇದೆ, ಅವನಿಗೆ ಗೊತ್ತಿಲ್ಲ ಆ ಜೇಬ್ನಲ್ಲಿರೋದು. ಅವನು ಜನ ಹತ್ರ ಹೋಗ್ಬಿಟ್ಟು ನನ್ಗೆ 10 ರೂಪಾಯಿ ಕೊಡಿ ಅಂತ ಭಿಕ್ಷೆ ಬಿಡ್ತಾ ಇದ್ನ. 10 ರೂಪಾಯಿ ಕೊಡಿ, 5 ರೂಪಾಯಿ ಕೊಡಿ ಅಂತ ಭಿಕ್ಷೆ ಬಿಡ್ತಾ ಇದ್ನಂತೆ. ಅವನ ಜೇಬ್ನಲ್ಲಿ 100 ರೂಪಾಯಿ ಇದೆ, ಆದ್ರೆ 100 ರೂಪಾಯಿ ಇದೆ ಅಂತ ಅರಿವು ಅವಂಗಿಲ್ಲ. ಹಾಗಾಗಿ ಅವನು 100 ರೂಪಾಯಿನ ಶ್ರೀಮಂತ ಆಗಿದ್ರು ಕೂಡ ಅದು ಗೊತ್ತಿಲ್ಲದೆ ಇರೋದ್ರಿಂದ ಅವನು ಏನೂ ಇಲ್ಲದಂತ ಒಬ್ಬ ವಿಕಾರಿ ಆಗಿದ್ದಾನೆ ಅಂತ. ಹಂಗೆ ನಾವು ನಮ್ಮಲ್ಲಿ ಇಷ್ಟು ಜ್ಞಾನ ಸಂಪತ್ತಿದೆ, ಇಷ್ಟು ದೊಡ್ಡ ದೊಡ್ಡ ಸಾಧಕರ ಒಂದು ಪರಂಪರೆ ಇದೆ, ಇದ್ರ ಬಗ್ಗೆ ಅದಿದೆ ಸರಿ, ಆದ್ರೆ ಬರೀ ಇರೋದಷ್ಟೇ ಸಂಪತ್ತಲ್ಲ, ಅದು ಇರೋದರ ಬಗ್ಗೆ ನಮ್ಗೆ ಅರಿವಿರಬೇಕು. ಅದಕ್ಕೆ ಅವ್ರು ಹೇಳ್ತಾ ಇರೋ ಇರುವು ಸಂಪತ್ತಲ್ಲ, ಇರುವಿನ ಅರಿವು ಸಂಪತ್ತು ಅಂತ. ಹಾಗಾಗಿ ನಮ್ಮ ಸಂಪತ್ತು ಏನಿದೆ, ಇಷ್ಟು ಭಾರತ ಇಡೀ ಜಗತ್ತಿನ ಒಂದು ಗಮನವನ್ನ ಸೆಳೆದಂತಹ, ಇಡೀ ಜಗತ್ತಿಗೆ ಬೆರಗಾಗಿ ಕಂಡಂತಹ ಒಂದು ದೇಶ. ಯಾವ ದೇಶದ ಮೇಲೂ ಆಕ್ರಮಣ ಮಾಡಿಲ್ದೇ ಇರೋಷ್ಟು ನಮ್ಮ ದೇಶದ ಮೇಲೆ ಆಕ್ರಮಣ ಇದೆ. ಬೇರೆ ಬೇರೆ ದೇಶದ ಕಥೆಯನ್ನ ತೆಗೆದ್ರೆ 1 ಆಕ್ರಮಣ 2 ಆಕ್ರಮಣಕ್ಕೆ ಆ ದೇಶನೇ ಅದರ ಕತೆ ಮುಗ್ದೋಗಿದೆ. ಪರ್ಷಿಯಾ ಅಂತ ಒಂದು ದೇಶ ಇತ್ತು, ಅಲ್ಲಿಗೆ ಇಸ್ಲಾಮಿನ ಆಕ್ರಮಣ ಆಯಿತು. 15-20 ವರ್ಷದಲ್ಲಿ ಆ ಇಡೀ ಜನಾಂಗ, ಏನು ಆ ನೆಲದ ಜನಾಂಗ ಪಾರ್ಸಿ ಸಮುದಾಯ, ಅವರು ಸರ್ವನಾಶ ಆದ್ರು. ಹಿಡಿಯಷ್ಟು ಜನ ಭಾರತಕ್ಕೆ ಬಂದ್ರು, ಹಾಗಾಗಿ ಬದುಕೊಂಡ್ರು. ಆದ್ರೆ ಆ ನೆಲ ಸಂಪೂರ್ಣ ಇಸ್ಲಾಮಯ ಆಯ್ತು. ಅಷ್ಟೇ ಅಲ್ಲ, ಆ ದೇಶದ ಹೆಸರು ಇವತ್ತು ಬದಲಾಗಿ ಇರಾನ್ ಆಗ್ಬಿಟ್ಟಿದೆ. ಆ ರೀತಿ ಎಷ್ಟೊಂದು ದೇಶದ ಮೇಲೆ ಆಕ್ರಮಣಗಳಾದಾಗ ಅದು ಸಂಪೂರ್ಣ ಅದು ಮಂಡಿ ಊರಿದೆ, ತಲೆ ತಗ್ಗಿದೆ, ಸಮಾಧಿಯಾಗಿದೆ, ಇತಿಹಾಸ ಗರ್ಭವನ್ನು ಸೇರಿದೆ. ಆದ್ರೆ ಭಾರತ ಯಾವ ದೇಶದ ಮೇಲೂ ಆಗಿಲ್ದೇ ಇರೋಷ್ಟು ಆಕ್ರಮಣ ಭಾರತದ ಮೇಲಾಗಿದೆ. 1-2 ಅಲ್ಲ, 10 ಆಕ್ರಮಣಗಳಾಗಿದೆ. ಅಲೆಕ್ಸಾಂಡರ್ನ ಆಕ್ರಮಣ ಮೊದಲನೇದು ಅಂತ ಹೇಳ್ತಾರೆ. ಕ್ರಿಸ್ತಪೂರ್ವ 327ನೇ ಇಸ್ವಿಯಲ್ಲಿ ಅಲೆಕ್ಸಾಂಡರ್ ಗ್ರೀಸ್ ದೇಶದಿಂದ ಬಂದಿದ್ದ. ಗ್ರೀಕರು, ಹೂಣರು, ಶಕರು, ಪಠಾಣರು, ಮೊಘಲರು, ತುರ್ಕಿಗಳು, ಮಂಗೋಲರು, ಹಬಿಷಿಗಳು,
ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಕಡೆಯಲ್ಲಿ ಬ್ರಿಟಿಷರು ಇಷ್ಟು ಜನ ಆಕ್ರಮಣ ಮಾಡ್ಯಾರೆ. ಆದರೂ ಭಾರತ ಹೋರಾಟ ಮಾಡಿದೆ. ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಸೋತಿರ್ಬೋದು, ಆದರೆ ಸತ್ತಿಲ್ಲ. ನಿರಂತರ ಸಂಘರ್ಷವನ್ನು ಜಾರಿಟ್ಟಿದೆ. ಒಂದ್ ಕಡೆ ಶಿವಾಜಿ ಎದ್ದು ನಿಂತಾನೆ, ಒಂದ್ ಕಡೆ ರಾಣಾ ಪ್ರತಾಪ್, ಗುರು ಗೋವಿಂದ್ ಸಿಂಗ್, ಹೀಗೆ ಅಸಂಖ್ಯ ಹೋರಾಟಗಾರರು ಹೋರಾಟ ಮಾಡ್ತಾ ಈ ನೆಲದ ಸಂಸ್ಕೃತಿಯನ್ನ ಅವರು ಜೀವಂತವಾಗಿ ಉಳಿಸಿದ್ದಾರೆ. ಅಂತಿಮವಾಗಿ 1947 ಇಸ್ವಿ ಆಗಸ್ಟ್ 15ನೇ ತಾರೀಕು ದಿಲ್ಲಿಯ ಕೆಂಪುಕೋಟೆ ಮೇಲೆ ನಮ್ಮ ತಿರಂಗಾ ಜೆಂಡವೇ ಹಾರಾಟವಾಗಿತ್ತು. ಭಾರತ ಸ್ವತಂತ್ರವಾಯಿತು. ಆಗ ಮಾತಾಡ್ತಾ ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, 1000 ವರ್ಷ ಹೋರಾಟದಿಂದ ನಮ್ಗೆ ಮುಕ್ತಿ ಸಿಕ್ಕಿದೆ ಅಂತ. ಅಂದ್ರೆ ಇಷ್ಟು ದೀರ್ಘಕಾಲ ಹೋರಾಟ ಮಾಡಬಲ್ಲಂತ ಒಂದು ತಾಕತ್ತಿ ಸಮಾಜಕ್ಕಿದೆ. ಇಲ್ಲಿ ಏನೋ ಒಂದು ಅಂತಃಸತ್ವ ಇದೆ. ಹಾಗಾಗಿ ಈ ಒಂದು ಸಮಾಜ ಉಳ್ಕೊಂಡಿದೆ. ಇಡೀ ಭೂಮಂಡಲವನ್ನ ಇಸ್ಲಾಂ ಮಾಡ್ತೀವಿ ಅಂತ ಹೊರಟಂತಹ ಇಸ್ಲಾಮಿನ ಆ ಒಂದು ಸೇನೆ 10-15 ವರ್ಷದಲ್ಲಿ ಸಿರಿಯಾ, ಸ್ಪೇನ್, ಅರಬ್ ದೇಶಗಳು, ಆಫ್ರಿಕಾ ಎಲ್ಲಾ ಕಡೆ ಮತಾಂತರ ಮಾಡ್ಬಿಡ್ತು. ಭಾರತದ ಗಡಿಯಲ್ಲಿ ಬಂತು, ಸಿಂಧ್ ಪ್ರದೇಶದಲ್ಲಿ, ಅಫ್ಘಾನಿಸ್ತಾನ್ ಸಿಂಧ್ ಕಡೆ 8ನೇ ಶತಮಾನದಲ್ಲಿ. ಅಲ್ಲಿಂದ ದಿಲ್ಲಿಗೆ ಬರಕ್ಕೆ 300 ವರ್ಷ ಬೇಕಾಯ್ತು. ಅಲ್ಲಿಂದ ದಕ್ಷಿಣಕ್ಕೆ ಬರಕ್ಕೆ ಇನ್ನೊಂದು 200 ವರ್ಷ ಬೇಕಾಯ್ತು. ಅಂದ್ರೆ ಭಾರತದ ಒಳಗಡೆ ಬರಕ್ಕೆ ಎಷ್ಟು ಅವ್ರಿಗೆ ಒಂದು ರೆಸಿಸ್ಟೆನ್ಸ್ ಕೊಟ್ಟಿದ್ದೀವಿ ನಾವು ಅಂತ ಹೇಳಿದ್ರೆ ಅದು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಒಬ್ರು ಅದ್ರ ಬಗ್ಗೆನೇ ಪುಸ್ತಕ ಬರೆದಿದ್ದಾರೆ, ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಟು ಇಸ್ಲಾಮಿಕ್ ಇನ್ವೇಷನ್ಸ್ ಅಂದ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದಾರೆ. ಇಷ್ಟು ಅದಕ್ಕೆ ಒಬ್ಬ ಉರ್ದು ಕವಿ ದುಃಖದಿಂದ ಹೇಳ್ತಾನೆ, ಎಲ್ಲಾ ಕಡೆ ಹೋಗಿ ಗೆದ್ಬಿಟ್ವಿ ನಾವು ಅಂತ ವರ್ಣನೆ ಮಾಡ್ತಾ ಅವನು ಹೇಳ್ತಾನೆ, ಇಸ್ಲಾಮಿನ ಸಮರ ನೌಕೆ 7 ಸಮುದ್ರಗಳನ್ನ ದಾಟಿ ಭಾರತದ ಗಂಗೆಯಲ್ಲಿ ಮುಳುಗೋಯ್ತು ಅಂತ ಹೇಳ್ತಾನೆ. ಭಾರತದಲ್ಲಿ ಆಗ್ತಾ ಇಲ್ಲ ಗೆಲ್ಲಕ್ಕೆ ಅಂತ, ಸೋತೋದ್ವಿ ಇಲ್ಲಿ ಅಂತ. ಏನಿದರ ಕತೆ, ಏನಿದರ ಮಹತ್ವ, ಇದರಿಂದ ಏನು ವಿಚಾರಗಳು ನಮ್ಗೆ ಇನ್ನೂ ತಿಳ್ಕೊಳ್ಳೋದಿದೆ ಅಥವಾ ಕುತೂಹಲ ನಮ್ಮಲ್ಲಿ ಇರಲಿ. ಆ ಕುತೂಹಲಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮುಂದಿನ ವಾರದಿಂದ ಶುರು ಮಾಡೋಣ. ನಾವೆಲ್ಲರೂ ಭಗವದ್ಗೀತೆಯನ್ನ ಕೇಳ್ತಾ ಇರೋದ್ರಿಂದ ಭಗವದ್ಗೀತೆಯನ್ನ ಜಗತ್ತಿಗೆ ಕೊಟ್ಟಂತ ಶ್ರೀಕೃಷ್ಣನ ಕತೆ ಮುಂದಿನ ವಾರದೊಂದಿಗೆ ನಾವು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಕ್ತಾಯ ಮಾಡ್ತಾ ಇದೀನಿ. ನಮಸ್ಕಾರ.